ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಯೂನಿವರ್ಸ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಹಿತೈಷಿ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಇಲ್ಲಿಯವರೆಗೂ ದಿನಾಂಕ 1ರಿಂದ ದಿನಾಂಕ 9ರವರೆಗೆ ಯಾವುದೇ ತಿಂಗಳಿನಲ್ಲಿ ಹುಟ್ಟಿದವರ ಜನರ ಗುಣ ಸ್ವಭಾವಗಳು ಹೇಗಿರುತ್ತವೆ ಎಂದು ತಿಳಿದುಕೊಂಡೆವು. ಇಂದಿನಿಂದ ನಾವು ದಿನಾಂಕ 10ರಿಂದ 31ರವರೆಗಿನ ದಿನಾಂಕಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಸಾಗೋಣ. ಆದರೆ ನಾವು ಇಲ್ಲಿ ನೋಡಬೇಕಾದ ವಿಷಯವೇನೆಂದರೆ, ನಾವು ಇಲ್ಲಿಯವರೆಗೂ ದಿನಾಂಕ 1ರಿಂದ 9ರವರೆಗಿನ ಪ್ರತಿ ದಿನಾಂಕಗಳಲ್ಲಿ ಸಂಖ್ಯೆಯು ಕೇವಲ ಸಿಂಗಲ್ ಆಗಿ ಇತ್ತು. ಅಂದರೆ 1 2 3 4 5 6 7 8 9 ಈ ರೀತಿ. ಆದರೆ ಇನ್ನು ಮುಂದೆ ನಾವು ಎರಡೆರಡು ಸಂಖ್ಯೆಗಳಿರುವ ದಿನಾಂಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ದಿನಾಂಕಗಳಲ್ಲಿ ಕೇವಲ ಒಂದೇ ಒಂದು ಸಂಖ್ಯೆಯ ಎನರ್ಜಿ ಇರುವುದಿಲ್ಲ, ಬದಲಾಗಿ 2 ಅಥವಾ 3 ಸಂಖ್ಯೆಗಳ ಎನರ್ಜಿಯು ಒಂದೇ ಮನುಷ್ಯನಲ್ಲಿ ಕಂಡುಬರುತ್ತದೆ. ಇಲ್ಲಿ 10 ಅಂದರೆ 1 ಮತ್ತು 0 ಎರಡರ ಎನರ್ಜಿಯಿಂದ ಆ ವ್ಯಕ್ತಿಯು ಕೂಡಿರುತ್ತಾನೆ. ಬಹಳಷ್ಟು ಜನರು ಹೇಳುತ್ತಾರೆ 0ಗೆ ಯಾವುದೇ ವ್ಯಾಲ್ಯೂ ಇಲ್ಲ ಅಂತ. ಆದರೆ ಸಂಖ್ಯಾಶಾಸ್ತ್ರದಲ್ಲಿ 0ಗೆ ಅಂದರೆ 0ಗೆ ರಾಹು ಮತ್ತು ಕೇತುವಿನ ಎನರ್ಜಿ ಎನ್ನುತ್ತಾರೆ. ಹಾಗೆ ನೋಡುವುದಾದರೆ 0ಯು ಯಾವ ಸಂಖ್ಯೆಯ ಪಕ್ಕದಲ್ಲಿ ಬರುತ್ತೋ ಆ ಸಂಖ್ಯೆಯ ವ್ಯಾಲ್ಯೂ ಯಾವಾಗಲೂ ಹೆಚ್ಚುತ್ತದೆ ಎನ್ನುವುದು ಎಲ್ಲರಿಗೂ ಗೊತ್ತಿರುವ ವಿಷಯವು. ಇನ್ನು ಈ ದಿನಾಂಕ 10ರ ಬಗ್ಗೆ ಹೇಳಬೇಕೆಂದರೆ, ದಿನಾಂಕ 10ರ ಮೂಲ ಸಂಖ್ಯೆಯೂ ಸಹ ಸಂಖ್ಯೆ 1 ಬರುತ್ತದೆ. ಅಂದರೆ 1 + 0 = 1. ಈ ರೀತಿ ಇದರ ಮೂಲ ಸಂಖ್ಯೆಯು ಸಂಖ್ಯೆ 1 ಬರುತ್ತದೆ. ಆದರೆ ಇಲ್ಲಿ 1ರ ಪಕ್ಕ 0 ರಾಹುವಿನ ಎನರ್ಜಿ ಆಗಿರುವುದರಿಂದ, ರಾಹುವು ಯಾವ ರೀತಿ ಸೂರ್ಯನಿಗೆ ಸ್ವಲ್ಪ ಸಮಯದ ಮಟ್ಟಿಗೆಯಾದರೂ ಗ್ರಹಣ ಹಿಡಿಸುವನೋ, ಅದೇ ರೀತಿ ಇವರ ತಲೆಯಲ್ಲಿ ಬರುವ ವಿಚಾರಗಳು ಅಥವಾ ಇವರು ಯೋಚಿಸದೆ ತೆಗೆದುಕೊಂಡ ನಿರ್ಧಾರಗಳಿಂದ ಇವರ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟಗಳನ್ನು ಎದುರಿಸುವ ಪರಿಸ್ಥಿತಿಗಳು ಬರಬಹುದು. ಇನ್ನು ಈ ದಿನಾಂಕ 10ರಲ್ಲಿ ಜನಿಸಿದ ಜನರ ಸ್ವಭಾವವು ಹೇಗಿರುತ್ತದೆ ಎಂದು ನೋಡುವುದಾದರೆ, ಇವರು ಅತಿಯಾದ ಸೌಮ್ಯ ಸೂಚಕ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಅಂದರೆ ಅತಿಯಾಗಿ ಪೊಸೆಸಿವ್ ವ್ಯಕ್ತಿಗಳಾಗಿರುತ್ತಾರೆ. ಇವರು ಅತಿಯಾದ ಪ್ರೀತಿ, ಅತಿಯಾದ ಬಾಂಧವ್ಯವನ್ನು ಹೊಂದಿರುತ್ತಾರೆ. ಇವರು ತಮ್ಮ ಪ್ರೀತಿ ಪಾತ್ರರನ್ನು ಕಂಟ್ರೋಲ್ ಮಾಡಲು ಪ್ರಯತ್ನಿಸುತ್ತಾರೆ. ಅವರನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುವ ಜನರು ಇವರು. ಇವರಿಗೆ ಯಾವಾಗಲೂ ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಏನೋ ಒಂದು ರೀತಿಯ ಆತಂಕ ಇರುತ್ತದೆ. ಇವರು ಯಾವ ರೀತಿಯ ಜನರು ಎಂದರೆ, ಇವರ ಜೀವನದಲ್ಲಿ ಎಷ್ಟೇ ಅದ್ಭುತ ವಿಷಯಗಳು ಇವರ ಹತ್ತಿರ ಇದ್ದರೂ ಇವರಿಗೆ ಯಾವಾಗಲೂ ಅತೃಪ್ತಿಯ ಅನುಭವವಾಗುತ್ತಿರುತ್ತದೆ. ಇದರಿಂದ ಇವರಿಗೆ ಯಾವಾಗಲೂ ಆಯಾಸ ಮತ್ತು ಒತ್ತಡ ಹಾಗೂ ಎಲ್ಲವನ್ನೂ ಕಳೆದುಕೊಂಡಂತಹ ಆತಂಕದ ಭಾವನೆಯೂ ಸಹ ಉಂಟಾಗಬಹುದು. ಇವರು ಯಾವಾಗಲೂ ಗುಡ್ ಬಿಗಿನರ್ಸ್ ಬಟ್ ಬ್ಯಾಡ್ ಫಿನಿಷರ್ಸ್. ಅಂದರೆ ಪ್ರತಿಯೊಂದು ಕೆಲಸವನ್ನು ಬಹಳ ಉತ್ತಮವಾಗಿ ಶುರು ಮಾಡಿ ಅಷ್ಟೇ ಕೆಟ್ಟದಾಗಿ ಮುಕ್ತಾಯ ಮಾಡುವ ಜನರು ಇವರು. ಈ ದಿನಾಂಕ 10ರಲ್ಲಿ ಹುಟ್ಟಿದ ಜನರಿಗೆ ಚಿಕ್ಕ ವಯಸ್ಸಿನಿಂದಲೇ ಕಣ್ಣಿನಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಆದ್ದರಿಂದ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಸ್ಪೆಕ್ಟ್ ಬರುತ್ತದೆ. ಇನ್ನು ಈ ದಿನಾಂಕ 10ರಲ್ಲಿ ಹುಟ್ಟಿದ ಜನರು ಇವರ ಸ್ವಭಾವ ಮತ್ತು ನಡವಳಿಕೆ ಮಾತುಗಳು ಹೇಗಿರುತ್ತವೆ ಎಂದರೆ, ಇವರು ಎಲ್ಲೇ ಹೋದರೂ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ದಿನಾಂಕ 10ರಲ್ಲಿ ಹುಟ್ಟುವ ಜನರಿಗೆ ಈ ಜನ್ಮವು ಕೊನೆಯ ಜನ್ಮ ಎಂದು ಹೇಳುತ್ತಾರೆ. ಅಂದರೆ ಭೂಮಿಯ ಮೇಲೆ ಇವರ ಈ ಜನ್ಮವು
ಕೊನೆಯ ಜನ್ಮವಾಗಿರುತ್ತದೆ. ಈ ಜನ್ಮದಲ್ಲಿ ಇವರಿಗೆ ಮೋಕ್ಷವು ಸಿಗುತ್ತದೆ. ಹಾಗೆ ನೋಡಿದರೆ ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮವು ಮೋಕ್ಷ ಪಡೆಯುವುದಕ್ಕಾಗಿಯೇ ಜನರು ಹುಟ್ಟಿರುತ್ತಾರೆ. ಆದರೆ ನಮ್ಮ ಪಾಪ ಪುಣ್ಯದ ಕರ್ಮದ ಫಲಗಳನ್ನು ಅನುಭವಿಸಿ ಎಲ್ಲ ಲೆಕ್ಕ ಚುಕ್ತವಾದ ಮೇಲೆ ನಮಗೆ ಮೋಕ್ಷ ಸಿಗುವುದು. ಆದರೆ ಈ ದಿನಾಂಕ 10ರಲ್ಲಿ ಹುಟ್ಟುವ ಜನರು ಕೊನೆಯ ಜನ್ಮದಲ್ಲಿ ಇವರು ತಮ್ಮ ಎಲ್ಲ ಪಾಪ ಪುಣ್ಯದ ಕರ್ಮದ ಲೆಕ್ಕಗಳನ್ನು ಚುಕ್ತ ಮಾಡಿ ಕೇವಲ ಪುಣ್ಯದ ಫಲವನ್ನು ತೆಗೆದುಕೊಂಡು ಈ ದಿನಾಂಕ 10ರಲ್ಲಿ ಹುಟ್ಟಿರುತ್ತಾರೆ. ಇವರು ಕೊನೆಯ ಜನ್ಮದಲ್ಲಿ ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿರುತ್ತಾರೆ ಎಂದು ಸಂಖ್ಯಾಶಾಸ್ತ್ರದಲ್ಲಿ ಹೇಳುತ್ತಾರೆ. ಆದರೆ ಈ ಕರ್ಮದ ಫಲವು, ಈ ಪುಣ್ಯದ ಫಲವು ಇವರಿಗೆ ಫಲಿಸಬೇಕೆಂದರೆ ಇವರಿಗೆ ಸಿಕ್ಕ ಈ ಕೊನೆಯ ಜನ್ಮದಲ್ಲಿ ಇವರ ಕರ್ಮಗಳು ಅಷ್ಟೇ ಪವಿತ್ರವಾಗಿರಬೇಕು. ಅಂದರೆ ಮಾತ್ರ ಇವರಿಗೆ ಮೋಕ್ಷ ಸಿಗುವುದು. ಇನ್ನು ಈ ದಿನಾಂಕ 10ರಲ್ಲಿ ಹುಟ್ಟಿದಂತಹ ಜನರಿಗೆ ಇರುವ ಇನ್ನೊಂದು ಬಹಳ ಒಳ್ಳೆಯ ಸ್ವಭಾವ ಅಥವಾ ಕ್ವಾಲಿಟಿ ಯಾವುದು ಎಂದು ನೋಡುವುದಾದರೆ, ಇವರ ಮುಂದೆ ಯಾರಾದರೂ ತಮ್ಮ ಸೀಕ್ರೆಟ್ಗಳನ್ನು, ನೋವನ್ನು ಹೇಳಿಕೊಂಡರೆ ಇವರು ಆ ನೋವನ್ನು, ಸೀಕ್ರೆಟ್ಗಳನ್ನು ಬೇರೆಯವರ ಮುಂದೆ ಹೇಳಿಕೊಂಡು ಆಡಿಕೊಳ್ಳುವುದಿಲ್ಲ ಮತ್ತು ಅವುಗಳನ್ನು ಬಹಳ ಗುಪ್ತವಾಗಿ ಎಲ್ಲಿಯೂ ಹೇಳದೆ ಮುಚ್ಚಿಟ್ಟುಕೊಳ್ಳುವಂತಹ ಉತ್ತಮ ಕ್ವಾಲಿಟಿ ಗುಣ ಇವರ ಹತ್ತಿರ ಇರುತ್ತದೆ. ಈ 10 ದಿನಾಂಕದಲ್ಲಿ ಜನಿಸಿದ ಜನರು ಪ್ರತಿಯೊಬ್ಬರನ್ನು ಪ್ರೀತಿಯಿಂದಲೇ ನೋಡುತ್ತಾರೆ. ಅದೇ ರೀತಿ ಪ್ರತಿಯೊಬ್ಬರಿಂದಲೂ ತಾವೂ ಸಹ ಪ್ರೀತಿಯನ್ನು ಬಯಸುತ್ತಾರೆ. ಇನ್ನು ಈ ದಿನಾಂಕ 10ರಲ್ಲಿ ಹುಟ್ಟಿದಂತಹ ಜನರು ಜೀವನದಲ್ಲಿ ಒಮ್ಮೆಯಾದರೂ ಪ್ರೀತಿ ಪ್ರೇಮದ ವಿಷಯದಲ್ಲಿ ಸಿಲುಕಿ ಹಾಕಿಕೊಳ್ಳುವುದಂತೂ ಗ್ಯಾರಂಟಿ. ಇನ್ನು ಈ ದಿನಾಂಕ 10ರಲ್ಲಿ ಹುಟ್ಟಿದ ಜನರ ಮೂಲ ಸಂಖ್ಯೆ ಒಂದೇ ಇದ್ದರೂ ಇವರು ದಿನಾಂಕ 1ರ ಜನರ ಹತ್ತಿರ ಇರುವಂತಹ ಸೆಲ್ಫ್ ಕಾನ್ಫಿಡೆನ್ಸ್ ಇವರ ಹತ್ತಿರ ಇರುವುದಿಲ್ಲ. ಇವರ ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಬಹಳನೇ ಕಡಿಮೆ ಇರುತ್ತದೆ. ಇವರು ಯಾರದಾದರೂ ಮುಂದೆ, ಅಪರಿಚಿತ ವ್ಯಕ್ತಿಗಳ ಮುಂದೆ ಹೋಗಿ ಮಾತನಾಡಲು ಇವರಿಗೆ ಧೈರ್ಯ ಬರುವುದಿಲ್ಲ. ಇಂತಹ ವಿಷಯಗಳಲ್ಲಿ ಇವರಿಗೆ ಇನ್ನೊಬ್ಬರ ಸಹಾಯವು ಬೇಕಾಗುತ್ತದೆ. ನೋಡಿದಿರಲ್ಲ ದಿನಾಂಕ 10ರಲ್ಲಿ ಹುಟ್ಟಿದ ಜನರ ಗುಣ ಸ್ವಭಾವ ಹೇಗಿರುತ್ತದೆ ಎಂದು. ಮುಂದಿನ ವಿಡಿಯೋದಲ್ಲಿ ದಿನಾಂಕ 11ರಲ್ಲಿ ಹುಟ್ಟಿದ ಜನರ ಗುಣ ಸ್ವಭಾವವನ್ನು ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ನಮಸ್ಕಾರ. ಇಲ್ಲಿಯವರೆಗೂ ನಿಮ್ಮ ಸಮಯ ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.